ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಬಂದು ನ್ಯೂ ಇಯರ್ ಹೊಸ ವರ್ಷದ ದಿನದ ವಿಡಿಯೋ ಆಗಿರುತ್ತೆ. ಹೊಸ ವರ್ಷದ ದಿನ ಒಬ್ಬರು ಮನೆಗೆ ಹೋಗಬೇಕಾಗಿತ್ತು. ಅಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸರಿ ಅಂದ್ಬಿಟ್ಟು ಮನೆಯಿಂದ ಗ್ಯಾರೇಜ್ಗೆ ಬಂದ್ವಿ. ಅಲ್ಲಿಂದ ಕೇಕ್ನ ತೊಗೊಂಡು ಅವ್ರ ಮನೆಗೆ ಹೊರಡೋಣ ಅಂತ ರೆಡಿ ಆದ್ವಿ. ನಾವು ನ್ಯೂ ಇಯರ್ ದಿನ ಕೇಕ್ ಕಟ್ ಮಾಡಲಿಲ್ಲ, ಮನೆಯಲ್ಲಿ ಸರ್ಪ್ರೈಸ್ ಆಗಿ ಅವ್ರ ಮನೇಲೇ ಹೋಗ್ಬಿಟ್ಟು ಒಬ್ಬರು ರಿಲೇಷನ್ ಮನೇಲಿ ಕೇಕ್ ಕಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಅಲ್ಲೋಗಿ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಆದ್ವಿ. ಗ್ಯಾರೇಜ್ಗೆ ಬಂದು ಅಲ್ಲಿಂದ ಕೇಕ್ ತೊಗೊಂಡು ಸರಿ ಟೂ ವೀಲರಲ್ಲೇ ಹೊರಟ್ಬಿಡೋಣ, ಅವ್ರ ಮನೆಗೆ ಹೋಗಬೇಕು. ಕಾರಲ್ಲಿ ಹೋದರೆ ಅಲ್ಲೆಲ್ಲ ಗಲ್ಲಿಲೆಲ್ಲ ಹೋಗೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕೇಕ್ ತೊಗೊಂಡು ರೆಡಿ ಆದ್ವಿ. ನಮ್ಮ ಮನೆಯವ್ರು ಅಲ್ಲೇ ಕೇಕ್ ತೊಗೊಂಡು ರೆಡಿ ಇದ್ದರು. ಸರಿ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ಅವ್ರ ಮನೇಲಿ ಏನಪ್ಪ ಅಂದರೆ ರ್ಯಾಬಿಟ್ ಸಾಕಿದ್ರು. ತುಂಬಾ ದೊಡ್ಡದಾಗಿತ್ತು ಅದು ರ್ಯಾಬಿಟ್ಟು. ಅದಕ್ಕೆ ಬಂದು 2 ವರ್ಷ ಏನೋ ಆಗಿದೆಯಂತೆ. ತುಂಬಾ ಚೆನ್ನಾಗಿತ್ತು. ಅದು ಆಚೆ ಬಿಡ್ತಾಯಿಲ್ಲ ಅವರು ಎಲ್ಲ. ಮತ್ತು ಅದು ಆಚೆ ಬರಬೇಕಂತಂದರೆ ಅದು ಹಲ್ಲುಗಳು ನೋಡಿ ಎಷ್ಟು ಶಾರ್ಪ್ ಇದೆ ಅಂತಂದರೆ ಕಂಬಿನ ಕಟ್ ಮಾಡುವಷ್ಟು ಅದ್ರ ಹಲ್ಲು ಶಾರ್ಪ್ ಇದೆ. ಇರೋದೇ 2 ಹಲ್ಲು ಅಷ್ಟೇ ಇರೋದು. ತುಂಬಾ ಶಾರ್ಪ್ ಇದೆ ಅಂತಲೇ ಹೇಳ್ಬೋದು. ಸರಿ ಅಂದ್ಬಿಟ್ಟು ರಿಲೇಷನ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೋದ್ವಿ. ಮಕ್ಕಳಂತೂ ತುಂಬಾ ಖುಷಿ ಪಡ್ತಾಯಿದ್ರು. ನಮ್ಮ ಮನೇಲಿರೋ ಅಪ್ಪು ಅಂತೂ ನಾನೇ ಕಟ್ ಮಾಡಬೇಕು ಅಂತ ಅವನು ಖುಷಿ. ಸರಿ ಆಯಿತು, ಮಕ್ಕಳೆಲ್ಲ ಸೇರಿ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕೇಕ್ ಕಟ್ ಮಾಡೋಣ ಅಂತ ಹೋದ್ವಿ. ಹೊಸ ವರ್ಷ ಅಂತ ಅಂದ್ರೇ ಏನೋ ಒಂಥರ, ಮೊದಲೆಲ್ಲ ಈ ಕೇಕ್ ಕಟ್ ಮಾಡೋದು ಆ ಥರ ಎಲ್ಲ ಏನೂ ಇರಲಿಲ್ಲ. ಏನು ಜಸ್ಟು ನೀವು ಹೊಸ ವರ್ಷ ಅಂತಂದರೆ ಮನೇಲಿ ಏನೋ ಸ್ವೀಟ್ ಮಾಡ್ಕೊಂಡು ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾಯಿದ್ವಿ. ಆ ರೀತಿಯಾಗೆ ಪದ್ಧತಿ ಇತ್ತು. ಇವಾಗೆಲ್ಲನೂ ಯಾವುದೇ ಒಂದು ಏನೇ ಫಂಕ್ಷನ್ ಮಾಡಿದ್ರೂ ಎಲ್ಲದಕ್ಕೂ ಕೇಕ್ ಕಟ್ ಮಾಡಿ ಸಂಭ್ರಮ ಮಾಡಬೇಕು ಅನ್ನೋದೇ ಬಂದ್ಬಿಟ್ಟಿದೆ. ಸರಿ ಮಕ್ಕಳನ್ನು ತುಂಬ ಹಠ ಮಾಡ್ತಾಯಿದ್ರು, ಕೇಳ್ತಾಯಿದ್ರು. ಸರಿ ಹೋಗ್ಬಿಟ್ಟು ಅವ್ರ ಮನೇಲಿ ಕಟ್ ಮಾಡಿದ್ರೆ ಆ ಮಕ್ಳಿಗೂ ತುಂಬ ಖುಷಿ ಆಗುತ್ತೆ. ಸರಿ ನಮಗೂ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೋಗ್ಬಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿಕೊಂಡು ಬಂದ್ವಿ. ಅಪ್ಪು ಅಂತೂ ನಾನೇ ಕಟ್ ಮಾಡಬೇಕು ಅಂತ ಇಷ್ಟಪಡ್ತಾನೆ. ಅವನು ನೋಡಿ ಚಾಕುನೂ ಅಷ್ಟೇ ಕೊಡ್ತಾಯಿಲ್ಲ, ಅವನೇ ತಿಂದ್ಬಿಡ್ತಾನೆ. ಸರಿ ಅದೊಂಥರ ಖುಷಿ, ಇರಲಿ ಬಿಡು ಮಕ್ಕಳೆಲ್ಲನೂ ಸೇರಿಕೊಂಡು ಕಟ್ ಮಾಡ್ತಾರೆ, ಏನೋ ಒಂಥರ ಖುಷಿ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಹೋಗ್ಬಿಟ್ಟು ಸೆಲೆಬ್ರೇಷನ್ನ ಮಾಡಿದ್ವಿ. ಎಷ್ಟು ನಮ್ಮ ಫ್ಯಾಮಿಲಿ ಅಷ್ಟೇ ಕೇಕ್ ಕಟ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡಿಕೊಂಡ್ರೆ ಅದೊಂಥರ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕೇಕೂ ಸಹ ತಮಗೆ ತಂದುಕೊಟ್ಟಿರಲಿಲ್ಲ. ಸರ್ಪ್ರೈಸಾಗಿ ಅಲ್ಲೇ ಹೋಗಿ ಕಟ್ ಮಾಡೋಣ ಅಂತ ಅಂದ್ಕೊಂಡು ನಮಗೇನು ಹೇಳಿರಲಿಲ್ಲ. ನಾವೆಲ್ಲನೂ ಮನೇಲಿ ಯಾಕೆ ನ್ಯೂ ಇಯರ್ ಕೇಕ್ ತರಲ್ವಾ ಅಂತ ಕೇಳ್ತಾ ಇದ್ವಿ. ಅವರೇನು ಮಾತಾಡಿರಲಿಲ್ಲ. ಬೇಡ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ರು. ಸರಿ ಆಯಿತು, ನೆಕ್ಸ್ಟ್ ಡೇ ಕಾಲ್ ಮಾಡಿಬಿಟ್ಟು ನ್ಯೂ ಇಯರ್ ಈವ್ನಿಂಗು ಅವ್ರ ಮನೆಗೆ ಹೋದ್ವಿ. ಕೇಕ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಸೆಲೆಬ್ರೇಷನ್ನ ಮಾಡಿಕೊಂಡು ಬಂದ್ವಿ. ಅವನು ಕೇಕ್ ಕೈಯಲ್ಲಿ ಮುಟ್ಟೋದಕ್ಕೇ ರೆಡಿ ಇಲ್ಲ ಅಪ್ಪು. ಅವನು ಏನಕ್ಕಪ್ಪ ನೀನು ಕೇಕ್ ಮುಟ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ, ಅವನು ತಿನ್ಸಕ್ಕೆ ಹೋಗ್ತಿದ್ದಾನೆ ದೊಡ್ಡವನು. ನಾನೇ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ನ ಕೈಯಲ್ಲಿ ಮುಟ್ಟಕ್ಕೆ ರೆಡಿನೇ ಇಲ್ಲ. ಏನಕ್ಕಪ್ಪ ನೀನು ಅವನಿಗೆ ತಿನ್ನಿಸ್ತಾ ಇಲ್ಲ ಮತ್ತು ಕೇಕ್ ಮುಟ್ತಾ ಇಲ್ಲ ಅಂತಂದರೆ ನನ್ನ ಕೈಯೆಲ್ಲ ಗಲೀಜಾಗ್ಬಿಡುತ್ತೆ ಅಂತ ಹೇಳ್ತಾನೆ. ಅವ್ರ ಮನೇಲಿ ಏನೋ ಒಂಥರ ಎಲ್ರಿಗೂ ಖುಷಿ ಇತ್ತು. ಸರಿ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಇವ್ರು ಬಂದು ತರುಣ್ ಅವರ ಅಜ್ಜಿ. ಅಲ್ಲೋಗ್ಬಿಟ್ಟು ಕೇಕ್ ಕಟ್ ಮಾಡಿಕೊಂಡು ಒಂಥರ ಸೆಲೆಬ್ರೇಷನ್ ಮಾಡಿಕೊಂಡು ಬಂದ್ವಿ. ನ್ಯೂ ಇಯರ್ ಬಂತು ಅಂತಂದ್ರೇ MG ರೋಡು, ಅಲ್ಲಿ ಬ್ರಿಗೇಡ್ ರೋಡು ಅಲ್ಲೆಲ್ಲ ತುಂಬಾ ಜನ ಇರ್ತಾರೆ. ನಾವು ಅಲ್ಲೆಲ್ಲ ಹೋಗ್ಬಿಟ್ಟು ನೋಡಿಕೊಂಡು ಓಡಾಡ್ಕೊಂಡು ಬರೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಥರ ಮಾಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ ಹೋದ್ವಿ. ಅವ್ರ ಮನೇಲಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲನೂ ಮುಗಿಸ್ಕೊಂಡು, ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಸರಿ ಅಲ್ಲಿಂದ ಹಾಲ್ಬೇಕು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಸರಿ ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇದ್ದರು. ಕಾದು ಸಾಕಾಯಿತು. ನಾವು ದುಡ್ಡು ಕೊಟ್ಟು ತಿನ್ನೋದಕ್ಕೂ ಸಿಕ್ಕಾಪಟ್ಟೆ ಅಲ್ಲಿ ವೆಯ್ಟ್ ಮಾಡಿ ಇನ್ನೇನು ಸುಮಾರು ಒಂದು ಹಾಫ್ ಆನ್ ಅವರ್ 3/4 ಅವರ್ ಅಲ್ಲೇ ವೆಯ್ಟ್ ಮಾಡಿದ್ವಿ. ಜಾಗನೇ ಸಿಗ್ತಾ ಇರಲಿಲ್ಲ ಕೂತ್ಕೊಳ್ಳೋದಕ್ಕೆ. ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಡಿನ್ನರ್ ಎಲ್ಲವನ್ನು ಮುಗಿಸ್ಕೊಂಡು ಬಂದ್ವಿ. ಏನೋ ಒಂಥರ ಖುಷಿ ಅನ್ನಿಸ್ತು. ಆಚೆ ಕಡೆ ಹೋಗಿ ಎಂಜಾಯ್ ಮಾಡಿಕೊಂಡು ನ್ಯೂ ಇಯರ್ ದಿನ ಸೆಲೆಬ್ರೇಷನ್ ಮಾಡಿಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ತನ್ವಿದ್ದು ಆನ್ಯುವಲ್ ಡೇ ಇತ್ತು. ತನ್ವಿದು ಮತ್ತು ಹಪ್ಪುದು ಆನ್ಯುವಲ್ ಡೇ ಇತ್ತು. ಅಲ್ಲಿ ಫಂಕ್ಷನ್ಗೂ ಸಹ ಹೋದ್ವಿ. ಸುಮ್ಮನಹಳ್ಳಿಲಿ ಇಟ್ಟಿದ್ರು ಫಂಕ್ಷನ್ನು. ಅಲ್ಲಿ ಸ್ವಲ್ಪ ಬೇಗನೆ ಎಲ್ಲನೂ 8 ಗಂಟೆಗೆಲ್ಲನೂ ಮಕ್ಕಳನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ಏನಾದರೂ ಒಂಚೂರು ಲೈಟಾಗೆ ಟಿಫನ್ನ ರೆಡಿ ಮಾಡಿಬಿಟ್ಟು, ಅದು ಬೆಳಗ್ಗೆ ಬೇಗ ಮಕ್ಕಳನ್ನು ತಿನ್ನೋದಕ್ಕಾಗಲ್ಲ. ಅವರು ಡ್ಯಾನ್ಸ್ ಆಡೋ ಸಂಭ್ರಮದಲ್ಲಿದ್ದಾರೆ. ಅವ್ರಿಗೇನು ತಿನ್ನೋದಕ್ಕೂ ಸಹ ಆಗ್ತಾಯಿಲ್ಲ. ಮಕ್ಕಳಿಗೆ ಅಷ್ಟು ಖುಷಿಯಾಗಿದ್ದಾರೆ. ನಮ್ಮ ತನ್ವಿ ಅಂತೂ ಯಾವಾಗ ಹೋಗಿ ನಾನು ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡ್ತೀನಿ ಅನ್ನೋ ಒಳಗೆ ತುಂಬಾ ಇಷ್ಟ.
ನಾನು ಎಷ್ಟು ಬೇಗ ಹೋಗಿ ನಾನು ಸ್ಟೇಜ್ ಮೇಲೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ. ಅವಳು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ, ಯಾವಾಗ ನೋಡಿದ್ರು ಕಣ್ಬಿಟ್ಕೊಂಡೇ ಇದ್ಲು. ನಾನು ಯಾವಾಗ ಹೋಗಲ್ಲ ಆಡ್ತೀನೋ ಅಂತ. ಅಪ್ಪನೂ ಅಷ್ಟೇ, ಅವನ ಬೆಳಗ್ಗೆ ನಾವು ಮಾರ್ನಿಂಗ್ ಎಬ್ಸೇ ಇಲ್ಲ, ಅವನೇ ಬೆಳಗ್ಗೆ ಬೇಗ ಎದ್ಬಿಟ್ಟು ನಾನು ಡ್ಯಾನ್ಸಿಗೆ ಹೋಗಬೇಕು ಅಂದ್ಬಿಟ್ಟು ಎದ್ದು ರೆಡಿ ಆಗ್ತಾಯಿದ್ದ. ಚಿಕ್ಕ ಮಕ್ಕಳನ್ನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲನೂ ಸೆಲೆಬ್ರೇಷನ್ ಮಾಡಿದ್ರು. ಅಲ್ಲಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಪೇರೆಂಟ್ಸ್ಗಳೆಲ್ಲನೂ ಸಹ ಅಷ್ಟೇ, ನಮ್ಮ ಮಕ್ಕಳು ಆಡ್ತಾರೆ ಅಂತ ಅವರು ಸಹ ಕಾತುರತೆಯಿಂದ ಬೇಗನೆ ಬೆಳಗ್ಗೆ 7 o'clock ಅಥವಾ 8 ಗಂಟೆಗೆಲ್ಲನೂ ಸಹ ಮಕ್ಕಳನ್ನೆಲ್ಲನೂ ಕರ್ಕೊಂಡು ಬಂದು ಅಲ್ಲಿ ಅವ್ರಿಗೆ ಮೇಕಪ್ ಮಾಡಿಸೋದಾಗಿರ್ಬೋದು, ಅವ್ರನ್ನ ಒಂದು ಜವಾಬ್ದಾರಿ ತೊಗೊಂಡು ಅಲ್ಲಿ ಬಿಟ್ಟು ಹೋಗಿ ಸೀಟ್ ಇಟ್ಕೊಂಡು ಕೂತ್ಕೊಳ್ಳೋದಾಗಿರ್ಬೋದು. ಒಂಥರ ಏನೋ ಕ್ಯೂರಿಯಾಸಿಟಿ, ನಮ್ಮ ಮಕ್ಕಳು ಸಹ ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡ್ತಾರೆ ಅನ್ನೋದು ಪೇರೆಂಟ್ಸ್ಗಳು ಸಹ ತುಂಬಾ ಖುಷಿ ಇತ್ತು. ಅಲ್ಲಿ ಅಪ್ಪದು ಬಂದು ತುಂಬ ಲೇಟಾಯಿತು. ಸರಿ, ಇನ್ನೇನು ಗೆಸ್ಟ್ಗಳನ್ನೆಲ್ಲನೂ ಕರೆಸಿರ್ತಾರೆ, ಅವ್ರದ್ದು ಎಲ್ಲನೂ ಸ್ವಲ್ಪ ಭಾಷಣ ಅದು ಇದು ಸ್ವಲ್ಪ ಹೇಳೋದಿರುತ್ತಲ್ವ, ಮತ್ತು ಪ್ರೈಸ್ಗಳೆಲ್ಲನೂ ಕೊಡೋದಿತ್ತು. ಅದನ್ನೆಲ್ಲನೂ ಮುಗಿಸಿ ಇವರು ಡ್ಯಾನ್ಸ್ನ ಶುರು ಮಾಡೋಷ್ಟರಲ್ಲಿ ಆಲ್ಮೋಸ್ಟು ಮಧ್ಯಾಹ್ನ 12 ಗಂಟೆ ಏನೋ ಆಗಿಬಿಟ್ಟಿತ್ತು. ಪಾಪ ಚಿಕ್ಕ ಮಕ್ಕಳು ಏನು ಮಾಡ್ತಿರ್ತಾರೋ ಅಂತ ಟೆನ್ಷನ್ ಬೇರೆ. ನಾವೆಲ್ಲನೂ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನೋಡೋದಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿದ್ವಿ. ಮಕ್ಕಳನ್ನೆಲ್ಲನೂ ಒಂದು ರೂಮಲ್ಲಿ ಇಟ್ಕೊಂಡಿದ್ರು ಅವರೇನೆ. ಆದರೆ ಪೇರೆಂಟ್ಸ್ಗಳ ಹಲೋ ಇಲ್ಲ ಅಂತ ಹೇಳಿದರು. ನಮಗೆ ಭಯ ಆಗ್ತಿತ್ತು, ಪಾಪ ತಿಂಡಿನೂ ಸಹ ಏನೋ ಸ್ವಲ್ಪ ತಿಂದಿರಲ್ಲ, ಒಂದು ಸ್ವಲ್ಪ ತಿಂದು ಹಾಲು ಬಂದು ತಿಂದ್ಬಿಟ್ಟು ಹೋಗಿದ್ರು. ಅಲ್ಲಿ ಏನು ಮಾಡ್ತಿರ್ತಾರೋ ಏನೋ ಅಂತ ನಮಗೂ ಸ್ವಲ್ಪ ಟೆನ್ಷನ್ ಆಗಿತ್ತು. ಓಕೆ, ಎಲ್ಲನೂ ಮ್ಯಾನೇಜ್ ಮಾಡಿದ್ದಾರೆ ಮಕ್ಕಳೆಲ್ಲನೂ. ಪ್ರತಿಯೊಬ್ಬರದ್ದು ಸಹ ಡ್ಯಾನ್ಸ್ ನೋಡೋದಕ್ಕೆ ಒಂಥರ ಖುಷಿನೇ ಇತ್ತು. ಚಿಕ್ಕ ಮಕ್ಕಳದು ತುಂಬಾ ಖುಷಿ ಇತ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ಹಬ್ಬದ ಡ್ಯಾನ್ಸ್ ಬಂದು 5th ಅಥವಾ 6th ಏನೋ ಇರಬೇಕು ಡ್ಯಾನ್ಸು. ನಾನು ಏನು ಮಾಡ್ತಿರ್ತಾನಪ್ಪ, ಮಲ್ಕೊಂಡ್ಬಿಟ್ಟಿರ್ತಾನೇನೋ ಅಥವಾ ಅಳ್ತಿರ್ತಾನೇನೋ ಅಂತ ನನಗೆ ಟೆನ್ಷನ್ ಆಗ್ತಿತ್ತು. ಆದರೆ ಅವನೇನಿಲ್ಲ, ಆರಾಮಾಗಿ ಅಲ್ಲೂ ಒಂದು TV ಹಾಕಿದ್ರಂತೆ. ಇಲ್ಲಿ ಹಾಡ್ತಿರೋ ಡ್ಯಾನ್ಸ್ ಪ್ರೋಗ್ರಾಮ್ನ ಅಲ್ಲಿ ನೋಡಿಕೊಂಡು ಅವರು ಎಂಜಾಯ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಮತ್ತು ಅಪ್ಪು ಅಮ್ಮ ಸ್ಕೂಲ್ ಬಂದು ಕಾರ್ಡಿಯಲ್ ಸ್ಕೂಲಲ್ಲಿ ಏನಪ್ಪ ಅಂತಂದರೆ ಪೇರೆಂಟ್ಸ್ಗೂ ಸಹ ಇಲ್ಲಿ ಸ್ಪೋರ್ಟ್ಸ್ನ ಇಟ್ಟಿದ್ರು. ಅಲ್ಲೂ ಸಹ ತುಂಬ ಪೇರೆಂಟ್ಸ್ಗಳೆಲ್ಲನೂ ಪಾರ್ಟಿಸಿಪೇಟ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಕ್ಕಳೂ ಸಹ ಆಡಿಸೋದಲ್ದೇ ಪೇರೆಂಟ್ಸು ಸಹ ಆಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಅಲ್ಲೂ ಎಲ್ಲನೂ ಗೆದ್ದಿರೋರ್ಗೂ ಸಹ ಪ್ರೈಸ್ಗಳನ್ನ ಕೊಟ್ಟರು. ಒಂಥರ ಖುಷಿ ಅನ್ನಿಸ್ತು. ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಪೇರೆಂಟ್ಸ್ಗೂ ಪ್ರೈಸ್ ಕೊಡ್ತಾ ಇರ್ಬೇಕಾದ್ರೆ ಮಕ್ಳಿಗೂ ಒಂಥರ ಖುಷಿ ಇರುತ್ತೆ. ನಾವೇ ಪ್ರೈಸ್ ತೊಗೊತೀವಿ, ನಮ್ಮ ಅಪ್ಪ ಅಮ್ಮನೇ ಪ್ರೈಸ್ಗಳನ್ನ ತೊಗೊತಾರೆ, ಇನ್ನು ನಾವು ಹೆಂಗೆ ಪ್ರೈಸ್ಗಳನ್ನ ತೊಗೊಳ್ಬೋದು ಅಂತ ಒಂದು ಅವ್ರಿಗೂ ಸಹ ಒಂದು ಕಾನ್ಫಿಡೆನ್ಸು ಬರುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಒಂಥರ ಖುಷಿ ಅನ್ನಿಸ್ತು. ಅಪ್ಪದು ಮತ್ತು ಅಮ್ಮದು ವಿಡಿಯೋ ಮುಗಿಯೋಷ್ಟರಲ್ಲಿ ಸುಮಾರು 2:30 ಏನೋ ಆಗಿತ್ತು. ಹೊಟ್ಟೆ ಬೇರೆ ಹಶ್ವಾಗ್ತಿತ್ತು. ನಾವು ಬೇರೆ ಸಹ ತಿಂಡಿನೂ ಸಹ ತಿಂದಿರಲಿಲ್ಲ. ಅವ್ರು ಡ್ಯಾನ್ಸ್ ನೋಡಬೇಕು, ಮುಂದೆ ಕೂತ್ಕೊಂಡು ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಬೇಗ ಹೋಗ್ಬಿಟ್ಟು ನಾವು ಸೀಟ್ ಇಟ್ಕೊಂಡು ಕೂತ್ಬಿಟ್ಟಿದ್ವಿ. ಸರಿ, ಅವ್ರು ಡ್ಯಾನ್ಸ್ನೆಲ್ಲನೂ ಮುಗಿಸ್ಕೊಂಡೇ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು 2:30ಗೆ ಡ್ಯಾನ್ಸ್ ಮುಗೀತು. ಅಲ್ಲಿಂದ ಕರ್ಕೊಂಡು ಜಸ್ಟು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದು ಅಲ್ಲಿಂದ ಅವ್ರಿಗೆಲ್ಲನಿಗೂ ಸ್ವಲ್ಪ ಏನಾದರೂ ತಿಂಡಿ ಸ್ವಲ್ಪ ಮಾಡಿ ಕೊಟ್ಬಿಟ್ಟು, ಪಾಪ ಬೆಳಗ್ಗೆಯಿಂದ ಹೊಟ್ಟೆ ಹಸ್ಕೊಂಡಿದ್ರು, ಅವ್ರಿಗೆಲ್ಲ ತಿಂಡಿ ಮಾಡಿಕೊಟ್ಬಿಟ್ಟು ಒಂದು ಚಿಕ್ಕದಾಗೆ ರಂಗೋಲಿನ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತೀನಿ. ಈ ವಿಡಿಯೋದಲ್ಲಿ ಒಂದು ಚಿಕ್ಕದಾದ ಒಂದು ರಂಗೋಲಿನೂ ಸಹ ಹಾಕಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.